ಎಲ್ಲರಿಗೂ ನಮ್ಮ ಪ್ರಭು ರಕ್ಷಕರಾದಂತ ಯೇಸು ಕ್ರಿಸ್ತವರ ಪರಿಶುದ್ಧವಾದ ನಾಮದಲ್ಲಿ ವಂದನೆಗಳು ಪ್ರಿಯರೇ. ಈ ದಿನ ನಾವು ಒಂದು ವಿಷಯವನ್ನ ಆಲೋಚನೆ ಮಾಡೋಣ. ಏನಂದ್ರೆ ಬೈಬಲ್ ಎಂದರೇನು? ಸಮಾಜದಲ್ಲಿ ಬೈಬಲ್ ಎಂಬ ಪದವನ್ನಾಗಲಿ ಅಥವಾ ಬೈಬಲ್ ಎಂಬ ಒಂದು ಗ್ರಂಥವನ್ನಾಗಲಿ ಯಾವ ರೀತಿಯಾಗಿ ನೋಡ್ತಾ ಇದ್ದಾರೆ? ಇಷ್ಟಕ್ಕೂ ಬೈಬಲ್ ಅಂದ್ರೆ ಏನು, ದೇವರು ಬೈಬಲ್ ಅನ್ನ ಯಾಕೆ ಬರೆಸಿದ್ದಾರೆ ಎಂಬುದನ್ನ ಈ ದಿನ ನಾವು ಆಲೋಚನೆ ಮಾಡೋಣ ಪ್ರಿಯರೇ. ಬೈಬಲ್ ಅಂದ ತಕ್ಷಣ ಎಲ್ಲರಿಗೂ ಬರುವಂತ ಆಲೋಚನೆ ಏನಂದ್ರೆ ಇದು ಒಂದು ಮತ ಗ್ರಂಥ, ಇದು ಕ್ರೈಸ್ತವರ ಗ್ರಂಥ, ಇದು ಕೇವಲ ಕ್ರೈಸ್ತವರಿಗೆ ಮಾತ್ರ ಸಂಬಂಧಪಟ್ಟದ್ದು, ಇದೊಂದು ಮತ ಗ್ರಂಥ ಎಂಬ ಮುದ್ರೆಯನ್ನ ಹಾಕಿದ್ದಾರೆ ಪ್ರಿಯರ ಪ್ರಪಂಚದಲ್ಲಿ. ಆದ್ರೆ ಕ್ರೈಸ್ತವರಾಗಿ ಈ ದಿನ ನಾವು ಆಲೋಚನೆ ಮಾಡೋಣ, ಇಷ್ಟಕ್ಕೂ ಬೈಬಲ್ ಅಂದ್ರೆ ಏನು? ಈ ವಿಷಯವನ್ನ ಯಾಕೆ ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲು ನಾನು ಇಷ್ಟಪಡ್ತಾ ಇದ್ದೇನೆಂದ್ರೆ, ಒಬ್ಬ ಕ್ರೈಸ್ತವ ಸ್ತ್ರೀಯಾಗಿ ಅಥವಾ ಒಬ್ಬ ಕ್ರೈಸ್ತವ ಪುರುಷನಾಗಿ ನಮಗಿರುವಂತಹ ಮಕ್ಕಳು ಬಂದು, ಈ ದಿನ ತುಂಬಾ ಶಾರ್ಪ್ ಅಲ್ವಾ ಪ್ರಿಯರೇ ಮಕ್ಕಳು? ಈ ದಿನ ಇರುವಂತಹ ಟೆಕ್ನಾಲಜಿ ಆಗಲಿ, ನಾಲೆಡ್ಜ್ ಆಗಲಿ, ಮಕ್ಕಳು ತುಂಬಾನೇ ಶಾರ್ಪ್. ಯಾವುದನ್ನೇ ಆಗ್ಲಿ, ಅದು ಒಳ್ಳೆದನ್ನಾಗ್ಲಿ ಕೆಟ್ಟದನ್ನಾಗ್ಲಿ, ಯಾವುದನ್ನೇ ಆಗ್ಲಿ ತುಂಬಾ ಬೇಗನೆ ಕ್ಯಾಶ್ ಮಾಡ್ತಾರೆ. ಸಮಾಜದಲ್ಲಿ ನಡೆಯುವಂತಹ ಒಂದು ವಿಚಾರವನ್ನ ಆ ಮಕ್ಕಳ ಕಿವಿಗೆ ಬಿದ್ದಾಗ, ಚಿಕ್ಕ ಮಕ್ಕಳು ಪ್ರಿಯರೇ, ನೀವು ಚಿಕ್ಕ ಮಕ್ಕಳನ್ನ ನೋಡ್ರಿ, ದೊಡ್ಡ ದೊಡ್ಡ ಪ್ರಶ್ನೆನ ಕೇಳ್ತಾ ಇರ್ತಾರೆ. ಅವರಿಗೆ ದೊಡ್ಡವರು ಕೂಡ ಸಮಾಧಾನವನ್ನ, ಹಿರಿಯರು ಕೂಡ ಸಮಾಧಾನವನ್ನ ಹೇಳಲಿಕ್ಕೆ ಆಗದೇ ಇರುವಂತಹ ವಿಷಯಗಳನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಪ್ರತಿಯೊಂದಕ್ಕೂ ಪ್ರಶ್ನೆ, ಅಪ್ಪ ಇದೇನು, ಅಮ್ಮ ಇದೇನು. ಅದು ಏನೇ ಕಾಣಲಿ, ಸಣ್ಣದೇ ಕಾಣಲಿ ದೊಡ್ಡದೇ ಕಾಣಲಿ, ಅವರ ಒಂದು ಮೆದುಳಿನಲ್ಲಿ ಆಟೋಮೆಟಿಕ್ ಬರುತ್ತೆ. ಇಂತಹ ಪರಿಸ್ಥಿತಿಯಲ್ಲಿ ಬದುಕ್ತಾ ಇರುವಂತಹ ನಾವುಗಳು ಕ್ರೈಸ್ತವ ತಂದೆ ತಾಯಿಗಳಾಗಿ ನಮ್ಮ ಮಕ್ಕಳು ಒಂದು ವೇಳೆ ಅಪ್ಪ ಅಮ್ಮ ಸಮಾಜದಲ್ಲಿ ಬೈಬಲ್ ಅಂದ್ರೆ ಒಂದು ಮತ ಗ್ರಂಥ ಅಂತ ಹೇಳ್ತಾ ಇದ್ದಾರೆ, ಇದು ಕ್ರೈಸ್ತವರಿಗೆ ಸಂಬಂಧಪಟ್ಟ ಗ್ರಂಥ ಎಂಬುದಾಗಿ ಹೇಳ್ತಾ ಇದ್ದಾರೆ, ಇಷ್ಟಕ್ಕೂ ಬೈಬಲ್ ಅಂದ್ರೆ ಏನು ಅಂತ ಪ್ರಶ್ನೆ ಮಾಡಿದ್ರೆ ನಾವು ಏನನ್ನ ಸಮಾಧಾನ ಹೇಳ್ತೀವಿ ಪ್ರಿಯರೇ? ಕಾಮನ್ ಆಗಿ ಎಲ್ರು ಅದು ದೇವರು ಬರೆಸಿರುವಂತ ಗ್ರಂಥ ಅಂತ ಒಂದು ಮಾತನ್ನ ಹೇಳಿ ಸುಮ್ಮನಾಗ್ಬಿಡ್ತಾರೆ. ಆ ಒಂದು ಮಾತು ಆ ಮಕ್ಕಳಿಗೆ ಸಮಾಧಾನ ಸಿಗುತ್ತಾ ಅಂದ್ರೆ ಇಲ್ಲ ಪ್ರಿಯರೇ. ಯಾಕೆಂದ್ರೆ ಹೊರಗಡೆ ಪ್ರಪಂಚದಲ್ಲಿ ಭಯಂಕರವಾದಂತಹ ಸಮಾಚಾರಗಳು ಹಬ್ಬುತ್ತಾ ಇವೆ. ಆದ್ರೆ ಕ್ರೈಸ್ತವರಾಗಿ ಈ ದಿನ ನಾವು ಆಲೋಚನೆ ಮಾಡೋಣ, ಇಷ್ಟಕ್ಕೂ ಬೈಬಲ್ ಅಂದ್ರೆ ಏನು, ಇದರ ಹಿಂದೆ ಇರುವಂತಹ ಉದ್ದೇಶನೇ ಏನು ಎಂಬುದಾಗಿ ನಾವು ಆಲೋಚನೆ ಮಾಡುವುದಾದ್ರೆ, ಈ ಬೈಬಲ್ ಎನ್ನುವಂತಹ ಪದ ಒಂದು ಇಂಗ್ಲಿಷ್ ಪದವಾಗಿದೆ ಪ್ರಿಯರೇ. ಬೈಬಲ್ ಅನ್ನುವಂಥದ್ದು ಇಂಗ್ಲಿಷ್ ಪದವಾಗಿದೆ. ಗ್ರೀಕ್ ಪದವಾಗಿರುವಂತಹ ಬಿಬ್ಲಿಯಾ ಆರ್ ಬಿಬ್ಲಾಸ್, ಗ್ರೀಕ್ ಪದಗಳಾಗಿರುವಂತಹ ಬಿಬ್ಲಿಯಾ ಆರ್ ಬಿಬ್ಲಾಸ್ ಎಂಬ ಪದಗಳಿಂದ ಟ್ರಾನ್ಸ್ಲೇಟ್ ಮಾಡಿರುವಂತಹ ಪದವೇ ಬೈಬಲ್, ಇಂಗ್ಲಿಷ್ ಪದ. ಇಷ್ಟಕ್ಕೂ ಇದಕ್ಕೆ ಕನ್ನಡದಲ್ಲಿ ಅರ್ಥ ಏನು ಎಂಬುದಾಗಿ ನಾವು ಆಲೋಚನೆ ಮಾಡುವುದಾದ್ರೆ, ಪುಸ್ತಕಗಳ ಸಮೂಹ. ಪುಸ್ತಕಗಳ ಸಮೂಹ, ಇದು ಒಂದು ಗ್ರಂಥ ಎಂಬುದಾಗಿ ಹೇಳಬಹುದು. ಬೈಬಲ್ ಎಂಬ ಒಂದು ಪದಕ್ಕೆ ಪುಸ್ತಕಗಳ ಸಮೂಹ. ಇನ್ನೊಂದು ಪ್ರಿಯರೇ, ಸಮಾಜದಲ್ಲಿ ಇನ್ನೊಂದು ಪ್ರಶ್ನೆ ಹಬ್ಬುತ್ತಾ ಇದೆ, ಬೈಬಲ್ ಅನ್ನುವಂತ ಪದ ಬೈಬಲ್ ಇದೆಯಾ ತೋರಿಸ್ರಿ ಎಂಬುದಾಗಿ. ಅದು ಈ ಕ್ವಶನ್ ಹೇಗಿದೆ ಅಂದ್ರೆ, ನಿನ್ನ ಹೆಸರು ನಿನ್ನ ಮೈ ಮೇಲಿದೆಯಾ, ನಿನ್ನ ಹೆಸರು ನಿನ್ನ ಶರೀರ ಮೇಲಿದೆಯಾ ತೋರಿಸು. ನೀನೇ ಕೀರ್ತನ ಎಂಬುದಕ್ಕೆ ಉದಾಹರಣೆ, ನಿನ್ನ ಮೈ ಮೇಲೆ ಬರೆಯಲ್ಪಟ್ಟಿದೆಯಾ ನಿನ್ನ ಶರೀರದ ಮೇಲೆ. ನೀನೇ ಸಿಂಚನ, ನೀನೇ ಸಮರ್ಥ್, ನೀನೇ ಜಗನ್ ಎಂಬುದಾಗಿ ನಿನ್ನ ಶರೀರದ ಮೇಲೆ ಬರೆಯಲ್ಪಟ್ಟಿದೆಯಾ ತೋರಿಸು ಅಂತ ಕೇಳಲಾಗಿರುತ್ತೆ ಪ್ರಶ್ನೆಗಳು. ಆದ್ರೆ ಯಾವುದೇ ರೀತಿಯಿಂದ ಸಮಾಜದಲ್ಲಿ ಪ್ರಶ್ನೆ ಬಂದರೂ ಕೂಡ ನಾವು ಧೈರ್ಯವಾಗಿ ಉತ್ತರ ಕೊಡುವುದಕ್ಕೆ ಸಿದ್ಧರಾಗಬೇಕು. ಯಾವಾಗ ನಾವು ಧೈರ್ಯವಾಗಿ ಉತ್ತರ ಕೊಡ್ತೇವೆ? ನಮಗೆ ಪರಿಪೂರ್ಣವಾದ ಮಾಹಿತಿ ಇದ್ದಾಗ ಮಾತ್ರ ಅಲ್ವಾ ಪ್ರಿಯರೇ? ಹಾಗಾಗಿ ನಾವು ತಿಳಿದುಕೊಳ್ಳೋಣ. ಈ ಇಂಗ್ಲಿಷ್ ಪದವಾಗಿರುವಂತಹ ಬೈಬಲು ಕನ್ನಡದಲ್ಲಿ ನಾವು ಅರ್ಥವನ್ನು ನೋಡುವುದಾದ್ರೆ ಪುಸ್ತಕಗಳ ಸಮೂಹ ಅಥವಾ ಗ್ರಂಥ ಎಂಬುದಾಗಿ. ಬೈಬಲ್ ನಲ್ಲಿ 2 ಒಡಂಬಡಿಕೆಗಳು ಇವೆ, ಈಗಾಗಲೇ ನಿಮಗೆ ಗೊತ್ತಿರುವಂತಹ ವಿಷಯ. ಒಂದು ಹಳೆ ಒಡಂಬಡಿಕೆ, ಮತ್ತೊಂದು ಹೊಸ ಒಡಂಬಡಿಕೆ. ಹಳೆ ಒಡಂಬಡಿಕೆಯಲ್ಲಿ 39 ಪುಸ್ತಕಗಳು, ಹೊಸ ಒಡಂಬಡಿಕೆಯಲ್ಲಿ 27 ಪುಸ್ತಕಗಳು. ಒಟ್ಟಾರೆಯಾಗಿ ಬೈಬಲ್ ನಲ್ಲಿ 66 ಪುಸ್ತಕಗಳಿವೆ. ಈ 66 ಪುಸ್ತಕಗಳು ಒಂದೇ ಕ್ಷಣದಲ್ಲಿ ಅಥವಾ
ಒಂದೇ ಹತ್ತಿರದಲ್ಲಿ ಇದ್ಕೊಂಡು ಒಬ್ಬ ವ್ಯಕ್ತಿ ಬರೆದಿದ್ದಾರೆ ಎಂಬುದಾಗಿ ನಾವು ಆಲೋಚನೆ ಮಾಡುವುದಾದ್ರೆ ಇಲ್ಲ ಪ್ರೇರೆ. ಈ 66 ಪುಸ್ತಕಗಳನ್ನ 40ರಿಂದ ಸರಿಸುಮಾರು 40ರಿಂದ 45 ದೈವ ಸೇವಕರು ಬೇರೆ ಬೇರೆ ಕಾಲದಲ್ಲಿದ್ದುಕೊಂಡು ಬೇರೆ ಬೇರೆ ಪ್ರಾಂತ್ಯಗಳಲ್ಲಿದ್ದುಕೊಂಡು, ಅಂದ್ರೆ ಒಬ್ರು ಆಂಧ್ರ, ಒಬ್ರು ಕರ್ನಾಟಕ, ಮತ್ತೊಬ್ರು ತೆಲಂಗಾಣ, ಮತ್ತೊಬ್ರು ಒಡಿಶಾ, ಈ ರೀತಿಯಾಗಿ ಒಬ್ರು ಗೋವಾ, ಈ ರೀತಿಯಾಗಿ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ, ಎಕ್ಸಾಂಪಲ್ ಆಗಿ ಹೇಳ್ತಾ ಇದ್ದೇನೆ, ಮತ್ತೆ ಇದೇ ಪ್ರಾಂತ್ಯಗಳಿಗೆ ಇದ್ರಾ ಅಂತ ಕ್ವಶನ್ ಮಾಡಬೇಡಿ. ಈ ರೀತಿಯಾಗಿ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಇದ್ದುಕೊಂಡು ಬೇರೆ ಬೇರೆ ಕಾಲಕ್ಕೆ ಸಂಬಂಧಪಟ್ಟವರು ಪ್ರೇರೆ. ಒಂದೇ ಸಾರಿ ಹುಟ್ಟಿದವರಲ್ಲ, ಬೇರೆ ಬೇರೆ ಕಾಲದಲ್ಲಿದ್ದುಕೊಂಡು ಬೇರೆ ಬೇರೆ ಪ್ರಾಂತ್ಯದಲ್ಲಿದ್ದುಕೊಂಡು 40ರಿಂದ 45 ದೈವ ಜನ ಬರೆದಿದ್ದಾರೆ ಪ್ರೇರೆ. ಇಷ್ಟಕ್ಕೆ ಇವರು ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ಪ್ರಾಂತ್ಯದಲ್ಲಿ ಇದ್ದರೂ ಕೂಡ ಒಂದು ಪುಸ್ತಕಕ್ಕೆ 66 ಪುಸ್ತಕಗಳಲ್ಲಿ ಒಂದು ಪುಸ್ತಕಕ್ಕೆ ಮತ್ತೊಂದು ಪುಸ್ತಕ ವ್ಯತಿರೇಕವಾಗಿಲ್ಲ. ಇದಕ್ಕೆ ಕಾರಣ ಏನು? ಈಗ ನಾನು ಇಲ್ಲಿದ್ದುಕೊಂಡು ಒಂದು ಪುಸ್ತಕವನ್ನು ಬರೀತೇನೆ, ನೀವಲ್ಲಿದ್ದುಕೊಂಡು ಒಂದು ಪುಸ್ತಕವನ್ನು ಬರೀತೀರಾ ಒಂದೇ ವಿಷಯದಲ್ಲಿ. ನಮ್ಮಿಬ್ಬರ ಪುಸ್ತಕಗಳನ್ನ ನಾವು ಸರಿಸಮಾನವಾಗಿ ನೋಡುವುದಾದ್ರೆ ಅದ್ರಲ್ಲಿ ಎಷ್ಟೋ ವ್ಯತ್ಯಾಸಗಳಿರ್ತವೆ. ಯಾಕೆಂದ್ರೆ ನಿಮ್ಮ ಆಲೋಚನೆ ಬೇರೆ, ನನ್ನ ಆಲೋಚನೆ ಬೇರೆ. ಒಂದೇ ವಿಷಯದಲ್ಲಿ ಪ್ರಬಂಧವನ್ನು ಬರ್ಲಿಕ್ಕೆ ಕೊಟ್ರೆ ಸ್ಕೂಲ್ನಲ್ಲಿ ಒಂದು ವಿಷಯದ ಮೇಲೆ, ಸ್ಕೂಲ್ನಲ್ಲಿ ಎಷ್ಟು ಜನ, ಒಂದು ಕ್ಲಾಸ್ ರೂಮ್ ನಲ್ಲಿ ಎಷ್ಟು ಜನ ಮಕ್ಕಳಿದ್ದಾರೋ ಅಷ್ಟು ಜನಕ್ಕೆ ಒಂದೇ ವಿಷಯವನ್ನ ಕೊಡ್ತಾರೆ ಟೀಚರ್. ಪ್ರಬಂಧವನ್ನ ಕಲೆಕ್ಟ್ ಮಾಡಾದ್ಮೇಲೆ ಎಲ್ರದ್ದು ಒಂದೇ ರೀತಿ ಇರುತ್ತಾ? ಇಲ್ಲ, 10 ಜನ ಇದ್ರೆ 10 ರೀತಿಯಾಗಿ ಬರೆದಿರ್ತಾರೆ. ಯಾಕೆಂದ್ರೆ ಅವರವರ ಆಲೋಚನೆ ತೀರು ಬೇರೆ. ಆದ್ರೆ ಬೈಬಲ್ ಅನ್ನ 66 ಪುಸ್ತಕಗಳು, ಒಂದಲ್ಲ ಎರಡಲ್ಲ, 66 ಪುಸ್ತಕಗಳನ್ನ ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ಪ್ರಾಂತ್ಯದಲ್ಲಿ ಇದ್ದು ಬರೆದರೂ ಕೂಡ ಒಂದು ಪುಸ್ತಕಕ್ಕೆ ಮತ್ತೊಂದು ಪುಸ್ತಕ ಯಾಕೆ ವ್ಯತಿರೇಕವಾಗಿಲ್ಲ? ಯಾಕೆಂದ್ರೆ ಪ್ರೇರೆ, ಇದು ಮನುಷ್ಯರು ಬರೆದಂತಹ ಪುಸ್ತಕವಲ್ಲ, ಸಾಕ್ಷಾತ್ ಆ ದೇವರು ಬರೆಸಿದಂತಹ ಪುಸ್ತಕ. ಆ ವಿಷಯವನ್ನ ನಾವು ಆಲೋಚನೆ ಮಾಡುವುದಾದ್ರೆ ನೋಡ್ರಿ, ಪೇತ್ರನು ಬರೆದ ಎರಡನೇ ಪತ್ರಿಕೆ 2ನೇ ಅಧ್ಯಾಯ 20-21ನೇ ವಚನಗಳನ್ನ ನಾವು ಆಲೋಚನೆ ಮಾಡುವುದಾದ್ರೆ, ವಾಕ್ಯವು, ಯಾವ ಪ್ರವಾದನ ವಾಕ್ಯವು ಕೇವಲ ಮನುಷ್ಯ ಬುದ್ಧಿಯಿಂದ ವಿವರಿಸತಕ್ಕದ್ದಲ್ಲ ಎಂಬುದನ್ನು ಮೊದಲು ಮುಖ್ಯವಾಗಿ ತಿಳಿದುಕೊಳ್ಳ್ರಿ. ವೆರಿ 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 ಇಂಪಾರ್ಟೆಂಟ್. ಏನಂದ್ರೆ ಬೈಬಲ್ ನಲ್ಲಿರುವಂತಹ ಯಾವ ವಾಕ್ಯವು ಕೇವಲ ಮನುಷ್ಯ ಬುದ್ಧಿಯಿಂದ ವಿವರಿಸತಕ್ಕದ್ದಲ್ಲ. ಯಾಕೆ ಎಂಬುದಾಗಿ ನಾವು ನೋಡುವುದಾದ್ರೆ, ಏಕೆಂದರೆ ಯಾವ ಪ್ರವಾದನೆಯು ಎಂದು ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ. ಆ 40ರಿಂದ 45 ದೈವ ಸೇವಕರಿದ್ದಾರಲ್ಲ, ಅವರು ತಮಗೆ ಇಷ್ಟ ಬಂದ ರೀತಿಯಲ್ಲಿ ಬರೆದಿಲ್ಲ. ಮತ್ತೆ ಯಾವ ರೀತಿ? ಆದರೆ ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನ್ನೇ ಮಾತನಾಡಿದರು. ಹೀಗೆ ದೇವರು ಅವರ ಮೂಲಕವಾಗಿ ಬರೆಸಿದ್ದಾರೆ ಪ್ರೇರೆ. ಅವರನ್ನ ಪವಿತ್ರಾತ್ಮ ಪ್ರೇರಿತರಾಗಿ, ಪವಿತ್ರಾತ್ಮನ ಸಹಾಯದಿಂದ ಅವರು ದೇವರು ಹೇಳಿದ್ದನ್ನ ಬರೆದರೆ ಹೊರತು ತಮಗೆ ಇಷ್ಟ ಬಂದ ರೀತಿಯಲ್ಲಿ ಬರೆದಿಲ್ಲ. ಅವರು ಯಾವ ಕಾಲದಲ್ಲಿದ್ದರೂ ಸರಿ, ಯಾವ ಪ್ರಾಂತದಲ್ಲಿದ್ದರೂ ಸರಿ, ವಿಷಯವನ್ನು ತಿಳಿಸಿದ್ದು ಒಬ್ಬರೇ ಒಬ್ಬರು, ಅವರ ಮೂಲಕವಾಗಿ ಬರೆಸಿದ್ದು ಒಬ್ಬರೇ ಒಬ್ಬರು, ಅದು ದೇವರು ಪ್ರೇರೆ. ಪವಿತ್ರಾತ್ಮನ ಸಹಾಯದಿಂದ ಅವರು ಬರೆದಿದ್ದಾರೆ. ಯಾವ ರೀತಿಯಾಗಿ ಬರೆದಿದ್ದಾರೆ ಅಂದ್ರೆ, ಆಗಿನ ಒಂದು ಕಾಲದಲ್ಲಿ, ಅವರು ಬರೆಯುವಂತಹ ಕಾಲದಲ್ಲಿ ನಮಗಿನ್ನೂ ಪೇಪರ್ಸ್ ಇದ್ದಿಲ್ಲ ಪ್ರೇರೆ. ಅವರು ಯಾವ ರೀತಿ ಬರೆದಿದ್ದಾರೆ ಅಂದ್ರೆ, ಒಂದು ಪ್ರಾಣಿಗಳ ಚರ್ಮದ ಮೇಲೆ ಬರೆದು ಅದನ್ನು ಸುರುಳಿಗಳಾಗಿ ಭದ್ರಪಡಿಸ್ತಾ ಇದ್ರು ಪ್ರೇರೆ. ಆ ಒಂದು ವಿಷಯವನ್ನ ನಾವು ಆಲೋಚನೆ ಮಾಡುವುದಾದ್ರೆ ನೋಡ್ರಿ, ಬೈಬಲ್ ನಲ್ಲಿ 2 ತಿಮೋತಿ 4ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ನೋಡ್ತೇವೆ ಪ್ರೇರೆ ಒಂದು ವಿಷಯವನ್ನ. 2 ತಿಮೋತಿ 4ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ಆ ವಚನವನ್ನು ಪರಿಶೀಲಿಸುವುದಾದ್ರೆ, ಚರ್ಮದ ಕಾಗದ ಎಂಬುದಾಗಿ ಬರೆಯಲ್ಪಟ್ಟಿರುತ್ತೆ. ಇದನ್ನು ಯಾವ ರೀತಿಯಾಗಿ ಭದ್ರಪಡಿಸ್ತಾ ಇದ್ರೆ ಅಂದ್ರೆ, ಅವರು ಒಂದು ಸುರುಳಿಯ ಮೂಲಕವಾಗಿ, ಸುರುಳಿ ಅಂದ್ರೆ ಸುತ್ತಿ ಅದನ್ನ ಭದ್ರಪಡಿಸ್ತಾ ಇದ್ರು ಪ್ರೇರೆ. ಆ ಒಂದು ವಿಷಯವನ್ನು ನಾವು ಪರಿಶೀಲಿಸುವುದಾದ್ರೆ ಬೈಬಲ್ ನಲ್ಲಿ ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 17ರಿಂದ 20ನೇ ವಚನ, ಇಬ್ರಿಯರ ಬರೆದ ಪತ್ರಿಕೆ 10ನೇ ಅಧ್ಯಾಯ 5ರಿಂದ 7 ವಚನಗಳು.
ಈ ವಚನಗಳನ್ನ ನಾವು ಪರಿಶೀಲಿಸುವುದಾದ್ರೆ ಬೈಬಲ್ ಅನ್ನ ಅವರು ಯಾವ ರೀತಿಯಾಗಿ ಭದ್ರಪಡಿಸಿದ್ದಾರೆ ಅಂದ್ರೆ ಒಂದು ಸುಳ್ಳಿಯ ರೂಪದಲ್ಲಿ ಭದ್ರಪಡಿಸಿದ್ದಾರೆ ಪ್ರಿಯರೇ, ಒಂದು ಸುಳ್ಳಿಯ ರೂಪದಲ್ಲಿ ಭದ್ರಪಡಿಸಿದ್ದಾರೆ. ಬೈಬಲ್ ಬರೆಯುವುದಕ್ಕೆ ಸರಿಸುಮಾರು 1600 ವರ್ಷಗಳ ಕಾಲ ಹಿಡಿಯಲ್ಪಟ್ಟಿದೆ. ಈ 1600 ವರ್ಷಗಳ ಕಾಲದಲ್ಲಿ 40 ರಿಂದ 45 ದೈವ ಜನರು ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ಪ್ರಾಂತ್ಯದಲ್ಲಿ ಇದ್ದುಕೊಂಡು ಒಂದೇ ರೀತಿಯಾಗಿ ಬರೆದಿದ್ದಾರೆ ಅಂದ್ರೆ ಅದು ಯಾರು ಬರೆಸಿದ್ದು? ದೇವರು. ಇಷ್ಟಕ್ಕೆ ಯಾಕೆ ಬರೆಸಿದ್ದಾರೆ ದೇವರು? ಇಷ್ಟಕ್ಕೂ ಇದರ ಮೂಲಕವಾಗಿ ನಮಗೆ ಏನ್ ಅರ್ಥ ಆಗುತ್ತೆ, ಬೈಬಲ್ ಅಂದ್ರೆ ಏನು ಎಂಬುದಾಗಿ ನಾವು ಡೀಪ್ ಆಗಿ ಆಲೋಚನೆ ಮಾಡುವುದಾದ್ರೆ ಪ್ರಿಯರೇ, ಒಟ್ಟಿನಲ್ಲಿ 66 ಪುಸ್ತಕಗಳನ್ನು ಹೊಂದಿರುವಂತಹ ಈ ಒಂದು ಬೈಬಲ್, ಒಂದು ಪುಸ್ತಕಗಳ ಸಮೂಹ ಏನಂದ್ರೆ ದೇವರು ಎಷ್ಟೋ ಆಸೆಯಿಂದ ನಮ್ಮನ್ನ ಪ್ರೀತಿಸಿ ನಮಗಾಗಿ ಬರೆದಿರುವಂತಹ ಒಂದು ಪ್ರೇಮ ಲೇಖನ. ಯಾಕೆ ಅಂದ್ರೆ ಈ ಭೂಮಿಗೆ ಕಳಿಸಿದಂತ ದೇವರು ನಮ್ಮನ್ನ ತಾಯಿಯ ಗರ್ಭದಲ್ಲಿ ಒಂದು ಶರೀರವನ್ನು ಕೊಟ್ಟು ಒಂದು ಆಕಾರವನ್ನು ಕೊಟ್ಟು ತನ್ನ ಭಾಗಗಳಾಗಿರುವಂತಹ ನಮಗೆ ಅಂದ್ರೆ ಆತ್ಮಕ್ಕೆ ಒಂದು ಶರೀರವನ್ನು ಕೊಟ್ಟು ಭೂಮಿ ಮೇಲೆ ಕಳಿಸಿದಂತ ದೇವರು ತಿರುಗಿ ನನ್ನ ಮಕ್ಕಳು ನನ್ನ ಬಳಿಗೆ ಸೇರಬೇಕೆಂಬ ಆಸೆಯಿಂದ ಒಂದು ರೂಟ್ ಮ್ಯಾಪ್ ಅನ್ನ ರೆಡಿ ಮಾಡಿ ಎಷ್ಟೋ ಕಷ್ಟದಿಂದ ತನ್ನ ಸಂಕಲ್ಪದ ಮೇರೆಗೆ ಭೂಮಿಗೆ ಬುನಾದಿ ಹಾಕುವ ಮೊದಲೇ ದೇವರು ನಮ್ಮನ್ನ ಆರಿಸಿಕೊಂಡಿದ್ದಾನೆ ಪ್ರೇರೆ. ಆರಿಸಿಕೊಂಡಂತ ದೇವರು ಭೂಮಿಗೆ ಬುನಾದಿಯನ್ನ ಹಾಕಿ ಎಷ್ಟೋ ಪಿತೃಗಳ ಗರ್ಭವನ್ನ ದಾಟಿಸಿಕೊಂಡು ಈ ಒಂದು ತರದಲ್ಲಿ ನಮ್ಮನ್ನು ಹುಟ್ಟಿಸಿ ತಿರುಗಿ ಮತ್ತೆ ನಾವು ಆತನ ಬಳಿಗೆ ಹೋಗಬೇಕೆಂಬ ಆಸೆಯಿಂದ ಬೈಬಲ್ ಅನ್ನ ಒಂದು ರೂಟ್ ಮ್ಯಾಪ್ ಅನ್ನ ರೆಡಿ ಮಾಡಿ ಕೊಟ್ಟಿದ್ದಾರೆ ಪ್ರೇರೆ. ಬೈಬಲ್ ಒಂದು ರೂಟ್ ಮ್ಯಾಪ್ ನಮ್ಗೆ ಯಾವುದಕ್ಕೆ? ಪರಲೋಕವನ್ನು ಸೇರುವುದಕ್ಕೆ ಪ್ರೇರೆ. ಈಗ ನಾವು ಒಂದು ಪ್ರಾಂತದಿಂದ ಮತ್ತೊಂದು ಪ್ರಾಂತಕ್ಕೆ ಹೋಗ್ಬೇಕಂದ್ರೆ ಮ್ಯಾಪ್ ಅನ್ನ ಫಾಲೋ ಮಾಡ್ತೀವಲ್ವಾ? ಸಾಮಾನ್ಯವಾಗಿ ಮ್ಯಾಪ್ ಇದ್ರೆ ನಮಗೆ ಸರಿಯಾದ ಮಾರ್ಗವನ್ನ ತೋರಿಸುತ್ತೆ. ಅದೇ ಮ್ಯಾಪ್ ಇಲ್ಲ ಅನ್ಕೊಳ್ರಿ, ಎಲ್ಲಾ ಸುತ್ತು ಬರುತ್ತೇವಿ, ಕೊನೆಯದಾಗಿ ನಮ್ಗೆ ಸ್ಥಳ ಸಿಗುವುದಿಲ್ಲ, ನಾವು ಹೋಗಬೇಕಾದಂತಹ ಪ್ರಾಂತ್ಯ ನಮ್ಗೆ ಸಿಗುವುದಿಲ್ಲ. ಹಾಗಾಗಬಾರ್ದೆಂಬ ಉದ್ದೇಶದಿಂದ ದೇವರು ನಮಗೆ ಒಂದು ರೂಟ್ ಮ್ಯಾಪ್ ಅನ್ನ ಏರ್ಪಡಿಸಿದ್ದಾರೆ. ಅದು ಪ್ರೀತಿಯಿಂದ ಪ್ರೇರೆ. ಒಬ್ಬ ಪ್ರಿಯಕನು ಪ್ರೀತಿಯಿಂದ ತನ್ನ ಪ್ರೇಯಸಿಗೆ ಲೇಖನ ಬರೆದ್ರೆ ಅದೆಷ್ಟು ಇಷ್ಟದಿಂದ ಓದ್ತಾರೆ. ಆದ್ರೆ ಈ ದಿನ ದೇವರು ಎಷ್ಟೋ ಪ್ರೀತಿಸಿ ಎಷ್ಟೋ ಆಸೆಯಿಂದ ಎದುರು ನೋಡುತ್ತಾ ನಮಗಾಗಿ ಎಷ್ಟೋ ಜನ ಕಷ್ಟಪಟ್ಟಿದ್ದಾರೆ ಪ್ರೇರೆ. ಬೈಬಲ್ ಈ ದಿನ ನಮ್ಮ ಕೈಗೆ ಬರ್ಬೇಕಾದ್ರೆ ಇದು ಕೇವಲ ಹಾಗಾಗಿ ಟ್ರಾನ್ಸ್ಲೇಟ್ ಆಗಿ ನಮ್ಮ ಕೈಗೆ ಬಂದಂತಹ ಗ್ರಂಥವಲ್ಲ ಪ್ರೇರೆ. ಇದರ ಹಿಂದೆ ಎಷ್ಟೋ ಜನರ ಹತಸಾಕ್ಷಿಗಳ ಸಾಕ್ಷಿ ಇದೆ ಪ್ರೇರೆ. ಎಷ್ಟೋ ಜನರ ರಕ್ತ ಇದರ ಹಿಂದೆ ಇದೆ ಪ್ರೇರೆ. ಎಷ್ಟೋ ಜನ ಪ್ರವಾದಿಗಳು, ಎಷ್ಟೋ ಜನ ದೈವ ಸೇವಕರು ಇದನ್ನೆಲ್ಲವನ್ನ ಎದುರಿಸಿ ದೇವರು ಈ ದಿನ ನಿನ್ನ ಕೈಗೆ ಬೈಬಲ್ ಅನ್ನ ಕೊಟ್ಟಿದ್ದಾರೆ. ಯಾಕೆ? ತಿರುಗಿ ನಾವು ಆತನ ಹತ್ತಿರ ಸೇರುವುದಕ್ಕೆ ಪ್ರೇರೆ. ಬೈಬಲ್ ನಲ್ಲಿ ಅನೇಕ ಜನರ ಜೀವಿತ ಚರಿತ್ರೆಯನ್ನ ದೇವರು ಬರೆಸಿದ್ದಾರೆ. ಯಾಕೆ? ಅವರನ್ನ ನೋಡಿ ನಾವು ಬುದ್ಧಿ ತಂದ್ಕೊಳ್ಬೇಕೆಂಬುದಾಗಿ, ಅವರ ಜೀವಿತ ಚರಿತ್ರೆಗಳನ್ನ ಪರಿಶೀಲನೆ ಮಾಡಿ ನಾವು ಬುದ್ಧಿ ತಂದುಕೊಂಡು ನಾವು ಜ್ಞಾನೋದಯ ನಮಗೆ ಉಂಟಾಗಬೇಕೆಂಬ ಉದ್ದೇಶದಿಂದ ಜ್ಞಾನವನ್ನ ಸಂಪಾದಿಸಿಕೊಂಡು ಪ್ರೀತಿಯನ್ನ ಸಂಪಾದಿಸಿಕೊಂಡು ಏಸು ಕ್ರಿಸ್ತವರ ಹೆಜ್ಜೆ ಜಾಡಿಯಲ್ಲಿ ನಾವು ನಡೆದರೆ ಪರಲೋಕ ನಮಗೆ ಎದುರು ನೋಡ್ತಾ ಇದೆ ಪ್ರೇರೆ. ದೇವರು ನಮಗಾಗಿ ಎದುರು ನೋಡ್ತಾ ಇದ್ದಾರೆ. ನಾವು ಕಲಿಬೇಕಾದಂಥದ್ದು ಇದನ್ನೇ, ನಮ್ಮ ಮಕ್ಕಳಿಗೆ ಕಲಿಸಬೇಕಾದಂಥದ್ದು ಇದನ್ನೇ ಪ್ರೇರೆ. ಟೋಟಲ್ ಆಗಿ ಬೈಬಲ್ ಅಂದ್ರೆ ಏನೆಂಬುದಾಗಿ ನಾವು ಹೇಳುವುದಾದ್ರೆ ಇದೊಂದು ದೈವ ಗ್ರಂಥ. ದೇವರು ನಮಗಾಗಿ ಬರೆಸಿರುವಂತಹ ಒಂದು ಪ್ರೇಮ ಲೇಖನ. ಪರಲೋಕಕ್ಕೆ ನಾನು ನೀನು ಸೇರಲು ದೇವರು ನಮಗೆ ಕೊಟ್ಟಿರುವಂತಹ ಒಂದು ರೂಟ್ ಮ್ಯಾಪ್. ಅನೇಕ ಒಬ್ಬ ರಾಜನಾಗ್ಲಿ, ಒಬ್ಬ ಸಾಮಾನ್ಯ ವ್ಯಕ್ತಿ ಆಗ್ಲಿ, ಒಬ್ಬ ಪತಿ ಆಗ್ಲಿ, ಒಬ್ಬ ಸತಿ ಆಗ್ಲಿ, ಒಬ್ಬ ಮಗಳಾಗ್ಲಿ, ಒಬ್ಬ ಮಗನಾಗ್ಲಿ, ಅತ್ತೆ ಆಗ್ಲಿ, ಸೊಸೆ ಆಗ್ಲಿ, ಮುದುಕರಾಗ್ಲಿ, ಮುದುಕಿ ಆಗ್ಲಿ, ವಿಧವೆ ಆಗ್ಲಿ, ಯಾರೇ ಆಗ್ಲಿ, ಯವನಸ್ಥರಾಗ್ಲಿ, ಯವನದಲ್ಲಿರುವಂತಹ ವಿಧವೆ ಆಗ್ಲಿ, ಒಬ್ಬ ಆಳಾಗ್ಲಿ, ಒಬ್ಬ ಅರಸನಾಗ್ಲಿ, ಯಾರೇ ಆಗ್ಲಿ, ಟೋಟಲ್ ಆಗಿ ಒಬ್ಬ ಮನುಷ್ಯನ ಯಾವ ರೀತಿಯಾಗಿ ಭೂಮಿ ಮೇಲೆ ಬದುಕಬೇಕು, ಯಾವ ರೀತಿಯಾಗಿ ಬದುಕಿದರೆ ಆ ಮನುಷ್ಯನ ಜೀವಿತ ಚರಿತ್ರೆ ಯಾವ ರೀತಿ ಇರುತ್ತೆ, ಹುಟ್ಟು ಏನು, ಸಾವು ಏನು, ಹುಟ್ಟು ಸಾವುಗಳ ಮಧ್ಯೆ ಜೀವಿತ ಏನು, ಸತ್ತ ನಂತರ ಪರಿಸ್ಥಿತಿ ಏನು,
ಪ್ರತಿಯೊಂದು ಬೈಬಲ್ ಒಳಗೊಂಡಿದೆ ಪ್ರೇರೆ. ಇದು ಕೇವಲ ಕ್ರೈಸ್ತವರಿಗೆ ಮಾತ್ರ ಅಲ್ಲ, ಇದು ಕೇವಲ ಒಂದು ಮತಗ್ರಂಥ ಮಾತ್ರವಲ್ಲ ಪ್ರೇರೆ. ಇದು ನನ್ನ ನಿನ್ನ ಜೀವಿತ ಚರಿತ್ರೆ, ನನ್ನ ನಿನ್ನ ಹುಟ್ಟು, ನನ್ನ ನಿನ್ನ ಸಾವು. ಇದನ್ನ ನೀವು ಗ್ರಹಿಸುತ್ತೀರೆಂಬುದಾಗಿ ನೀವು ಇದನ್ನ ಹಗಲಿರುಳು ಧ್ಯಾನಿಸಿ ಧನ್ಯತೆಯನ್ನು ಹೊಂದಿಕೊಂಡು ನಿಮ್ಮ ಮಕ್ಕಳು ಕೂಡ ಆ ಧನ್ಯತೆಯನ್ನು ಹೊಂದುವಂತೆ ನೀವು ಪ್ರೇರೇಪಿಸುತ್ತೀರೆಂಬ ಆಸೆಯಿಂದ ಈ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ವಂದನೆಗಳು.